ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ನನಗೂ ಗೊತ್ತಿಲ್ಲ ಇವತ್ತು ಏನಾಗುತ್ತೆ ಅಂತ. ನಾನು ಎಡಿಟಿಂಗ್ ಮಾಡೋ ಟೈಮಲ್ಲಿ ಎಲ್ಲ ಗೊತ್ತಾಗುತ್ತೆ. ನೀವು ಈ ವಿಡಿಯೋ ಫುಲ್ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ರಿಸೆ ಇದೆ, ರಿಸೆ 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 ಇದೆಯಾ? ಇಲ್ಲ ನೋಡೋದು ರಿಸೆ ಅಂದರು. राइस राइस नहीं है, रिसे राइस लिखा है उसमें. वो बोला रिसे बोले. राइस है, राइस 5 किलो. रिसे तो ये राइस है, SIC राइस, चावल. चावल नहीं है. वो लिखा चावल उसमें. पूछ के आता हूँ. पूछ के आ जाओ, फोन करो. SIC राइस. रिसे ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ. ಇಷ್ಟೊತ್ತು ಹೊರಗಡೆ ಹೋಗಿ ಏನು ವೀಡಿಯೋ ಮಾಡಿಲ್ಲ. ಅದೊಂದು ಸುಮ್ಮನೆ ಏನೋ ಒಂದು ರೀಲ್ ಶೂಟ್ ಮಾಡೋಣ ಅಂತ ಅದನ್ನು ಮಾಡಿದ್ದೀನಿ ಅಷ್ಟೇ. ಅದು ನೀವು ನೋಡಿರ್ತೀರ. ಅದೇನು ಅಷ್ಟು ದೊಡ್ಡದಂಗೇನು ಚೆನ್ನಾಗಿಲ್ಲ. ಅಲ್ಲಿ ಡಿಮಾರ್ಟ್ ಹೋದೆ, ಅಲ್ಲಿಯೂ ಒಂದು ಪ್ಲ್ಯಾನ್ ಮಾಡಿದೆ ಆ ಥರನೇ ಒಂದು ಕೇಳೋಣ ಹೋಗಿ ಅಂತ. ಅದೇ ರೈಸ್ ಅಂತಿರೋದು, ಅದು ರೀಸೆಂಟ್ ಅದು ಕೂಡ ಕಾಪಿ ಕಂಟೆಂಟೇ. ಹಿಂದಿಯಲ್ಲೆಲ್ಲ ನೋಡಿದ್ದೆ. ಹಿಂದಿಯಲ್ಲಿರೋದನ್ನೇ ಇವಾಗ ಎಲ್ಲರೂ ಕನ್ನಡದಲ್ಲೂ ಮಾಡೋದು. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ವ್ಲಾಗ್ ಆಗಲಿಲ್ವಲ್ಲ ಗುರು, 8 ನಿಮಿಷ ಮಾಡಬೇಕಲ್ಲ. ನೋಡೋಣ ಇವಾಗ ಏನಾಗುತ್ತೆ ಅಂತ. 5:05 ಆಗಿದೆ. ಇನ್ನು ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾಗೋದೇ ಇಲ್ಲ. ಫುಟ್ಬಾಲ್ ಹೊಡೋದಕ್ಕೂ ಹೋಗಲ್ಲ ಬಿಡಿ, ಏನಾಗುತ್ತೋ ಗೊತ್ತಿಲ್ಲ. ನೋಡೋಣ. ಫೋನ್ ಚಾರ್ಜ್ ಇಲ್ಲ. ರೀಲ್ಸು ಅಪ್ಲೋಡ್ ಡೈಲಿ ಅಂತೂ ಅಪ್ಲೋಡ್ ಮಾಡ್ತಾಯಿಲ್ಲ. ಸುಮ್ಮನೆ ಇವತ್ತು ಶೂಟ್ ಮಾಡಿದ್ದೀನಿ, ಅದನ್ನು ಇವತ್ತಂತೂ ಅಪ್ಲೋಡ್ ಮಾಡೋಕ್ಕಾಗಲ್ಲ. ನಾಳೆನೇನು ಇನ್ನೇನು ಮಾತಾಡು ಏನು ಮಾತಾಡಲಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದು ಎಲ್ಲ ತೋರಿಸ್ಬೋದಿತ್ತು. ಬೆಳಗ್ಗೆ ಇದ್ದಂಗೆ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಹೊರಗಡೆ ಹೋಗಿ ಮಾಡಿರೋದು ಇವತ್ತು. ಅಯ್ಯೋ ರಾಮ. ಇವತ್ತು ಹೊರಗಡೆ ಹೋಗಿ ಪೂರಿ ಆ್ಯಂಡ್ ಇದು ನೋಡಿ ಹಿಂಗೆ ಬಂದೆ. ಚಟ್ನಿ ಮಾತ್ರ ಕ್ರೇಜಿ. ಚಟ್ನಿಯಲ್ಲೇ ಪೂರಿನೂ ತಿಂದೆ, ವಡೆನೂ ತಿಂದೆ. ಸೂಪರ್ ಚಟ್ನಿ ಮಾತ್ರ. ಅದಂತೂ ಎಡಿಟಿಂಗ್ ಮಾಡಬೇಕು, ಫೋನ್ ಸ್ವಲ್ಪ ಚಾರ್ಜ್ ಇಡಬೇಕು. ನೈಟ್ ನೋಡೋಣ ಹೊರಗಡೆ ಹೋದರೆ ಒಂದು 8 ಗಂಟೆ ಮೇಲೆ. ಊಟ ಆದಮೇಲೆ ಊಟನೂ ಇದೆ, ಊಟನೂ ತೋರಿಸೋಣ ಏನಿರುತ್ತೆ. ಮಂಗಳವಾರ ಏನಂತ ಸ್ಪೆಷಲ್ ಇರೋಲ್ಲ. ನಾಳೆ ಬುಧವಾರ. ಬಟ್ ನಾಳೆ ಕಂಪನಿ ಹೋಗಬೇಕು. ಎಲ್ಲ ಅಪ್ಡೇಟ್ ಕೊಡ್ತೀನಿ. ಏನೋ ಒಂದು ಲೈಫಲ್ಲಿ ಆಗ್ತಾಯಿದೆ, ಹೋಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಈ ಟೈಮ್ನ ಇವಾಗ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡ್ರು ನಮ್ಮ ಕೈ ಹಿಡ್ದಿಟ್ಕೊಳ್ಳೋಕ್ಕೂ ಆಗಲ್ಲ. ಜಸ್ಟ್ ಲೀವ್ ಇಟ್. ಬಿಟ್ಬಿಡು ಅಂತಲ್ಲ, ಏನಾಗುತ್ತೆ ಅಷ್ಟು ಮಾಡೋಷ್ಟೇ. ನೀನು ಮಾಡಬೇಕು, ಮಾಡದಿದ್ರು ಒಂದೇ, ಮಾಡಿದ್ರು ಒಂದೇ, ಏನೋ ಒಂದು ಆಗುತ್ತೆ ಅಷ್ಟೇ. ಏನೋ ಒಂದು ಮಾತಾಡ್ತಾಯಿದ್ದೀನಿ. 2 ನಿಮಿಷ 3 ನಿಮಿಷ ಆಲ್ರೆಡಿ ಒಂದು 3-4 ನಿಮಿಷ 3 ನಿಮಿಷ ಇಟ್ಕೊಳ್ಳೋಣ. ಇವಾಗ ಇದೊಂದು ಸೇರಿಸಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಇವಾಗ 5 ನಿಮಿಷದ ಬ್ಲಾಗ್ ಮಾಡಿಬಿಟ್ಟಿದ್ದೀನಿ. ಇನ್ನು ರಿಮೈನಿಂಗ್ 3 ಮಿನಿಟು ಅದು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ನೈಟ್ ತೋರಿಸ್ತೀನಿ. ಏನು ಸಿಂಪಲ್. ಇವಾಗ ಅಷ್ಟೇನು ಕಷ್ಟ ಇಲ್ಲ ಬ್ಲಾಗ್ ಮಾಡೋದು. ಕಷ್ಟ ಇಲ್ಲ. ಇಂಥ ಬ್ಲಾಗ್ ಮಾಡಿದ್ರೆ ಇನ್ಯಾರು ನೋಡುತ್ತಾರೆ. ಏರ್ ಹೆಂಗಿದೆ, ಏರು ನೋಡೋಣ. ಏರ್ ಬಗ್ಗೆ ಏನು ಅಪ್ಡೇಟ್ ಕೊಡ್ತೀನಿ. ಇದನ್ನು ಇನ್ಸ್ಟಾಗ್ರಾಮ್ ರೀಲ್ಗೆ ಅಂತ ಇಟ್ಟಿದ್ದೀನಿ. ಮೀಸೆನ ಏನೆಲ್ಲ ಕಥೆ ಇದೆ ನೋಡಿ. ಮೀಸೆ ನಾನು ತೆಗ್ದೇ ಇಲ್ಲ ಇದುವರೆಗೂ. ಇದೊಂದು ತೆಗಿಬೇಕು. ಇದು ಕಂಪ್ಲೀಟ್ ತೆಗಿಯೋದೊಂದು ಪ್ಲ್ಯಾನ್ ಇದೆ. ಅದಕ್ಕಿಂತ ಮುಂಚೆ ನಮಗೊಂದು ಏರ್ ಸ್ಟೈಲ್ ಮಾಡಬೇಕು. ಅದಕ್ಕೆ ಬಿಟ್ಟಿದ್ದೀನಿ. ಆ ಏರ್ ಸ್ಟೈಲ್ ಯಾವಾಗ ಮಾಡ್ತೀನೋ ಅದು ಗೊತ್ತಿಲ್ಲ. ಒಂದ್ಸಲ ಮಾಡಿದರೆ ಕಂಪ್ಲೀಟಾಗಿ ತೆಗೆದು ಸ್ವಲ್ಪ ಏರ್ ಮೇಲೆ ಫೋಕಸ್ ಮಾಡಬೇಕು. ಸ್ವಲ್ಪ ಹೆವಿ ಏರ್ ಫಾಲ್ ಆಗಿಬಿಡ್ತು ಸ್ಟಾರ್ಟಿಂಗ್. ಇವಾಗ ಕಮ್ಮಿ ಅಂದರೆ ಇವಾಗ 1-2 ಬೀಳುತ್ತೆ ಅಷ್ಟೇ. ಸ್ಟಾರ್ಟಿಂಗ್ ಹಿಂಗೆ ಹಿಡಿದ್ರೆ ಹಿಂಗೆ ಬರ್ತಿತ್ತು ಅಷ್ಟೇ. ಬನ್ನಿ ಇವಾಗ ಮತ್ತೆ ಸಿಗ್ತೀನಿ. ಫೋನು ಚಾರ್ಜ್ ಇರಬೇಕು, ಸ್ವಲ್ಪ ಕೆಲಸನೂ ಇದೆ. ಎಲ್ಲ ಅಪ್ಡೇಟ್ ನಿಮ್ಗೆ ಸಿಗ್ಬೋದು, ಸಿಗದೇನೂ ಇರ್ಬೋದು, ಗೊತ್ತಲ್ಲ. ನಾನು ವ್ಲಾಗ್ ಮಾಡ್ಬೋದು, ಮಾಡ್ದೇನೂ ಇರ್ಬೋದು ಅನ್ನೋ ಥರ. ನೈಟ್ ಟೈಮಲ್ಲಿ ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದ್ಸಲ. ಅಯ್ಯೋ, ಈ ಲೈಟಿಂಗ್ ಇರೋದ್ರಿಂದ ಚೆನ್ನಾಗಿ ಸ್ವಲ್ಪ ರಿಫ್ಲೆಕ್ಟ್ ಆಗ್ತಾಯಿದೆ. ಫೇಸ್ ಕಾಣುವಂಥ ಒಳ್ಳೆ ಜಾಗಗಳು ಯಾವುದೋ ಒಂದು IT ಕಂಪನಿ, ಯಾರಿಗೂ ಗೊತ್ತು. ಏನು ಮಾಡ್ತೀನಿ ಇವಾಗ. ಎಡಿಟಿಂಗ್ ಮಾಡೋದಕ್ಕೂ ಟೈಮ್ ಇರೋಲ್ಲ. ನಾಳೆ ಆಫೀಸ್ ಇದೆಯಲ್ಲ.
ವ್ಲಾಗ್ ಮಾಡೋದಕ್ಕೆ ನೈಟ್ ಹೊರಗಡೆ ಬಂದಿದ್ದೀನಿ ರೀ ಅಪ್ಪ. ನೈಟ್ ಹೊರಗಡೆ ಬಂದಿದ್ದೀನಿ. ಹಿಂಗೆ ಹೋದರೆ ಜೀವನ ಕಷ್ಟ ಅನಿಸ್ಬಿಡ್ತಿದೆ ನನಗಂತೂ. ಕ್ಯಾಬ್ ಡ್ರೈವರ್ಸ್ ಎಲ್ಲ ಇಲ್ಲೆಲ್ಲೇ ಪಾರ್ಕಿಂಗ್ ಮಾಡಿಕೊಂಡು ಇಲ್ಲೇ ನಿದ್ದೆ ಮಾಡಿಬಿಡ್ತಾರೆ ಅವರು ನೈಟೆಲ್ಲ. ಈ ಲೊಕೇಶನ್ ಸ್ವಲ್ಪ ಚೆನ್ನಾಗಿದೆ, ಲೈಟಿಂಗ್ಸ್ ಇರೋದು. ಇಲ್ಲಿ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಯೋಗೇಶ್ ಬೈ ಇದೆ, ಬೆಂಗಳೂರು ಆಗ್ಬಿಟ್ಟಿದೆ. ಹೆಂಗಿದೆ ಇದು ಫುಲ್ ಹೆವಿ ಬ್ರೈಟ್ ಕಾಣಿಸ್ತಿದೆಯಲ್ಲ ಮುಖವೆಲ್ಲ ಫುಲ್ ಎಲ್ಲೋ ಇದು ಲೈಟೇ ಸ್ವಲ್ಪ ಲೈಟಾಗಿ, ಆದರೆ ಇದು ಹೆವಿ ಎಲ್ಲೋ ಆಗಿಬಿಟ್ಟಿದೆ. ನಾನು ತುಂಬ ಕ್ಲೋಸ್ ಇದ್ದೀನಲ್ವಾ, ನೆನ್ನೆದೊಂದು ಸ್ವಲ್ಪ ಬೇರೆನೇ ಟೈಪ್ ಇತ್ತು. ಏನು ಮಾಡಿದ್ದೀನಿ, ಬ್ಲಾಗ್ ಮಾಡೋದಕ್ಕೆ ಮನಸ್ಸಾಗಿಲ್ಲ. ಡಿಮಾರ್ಟಲ್ಲಿ ಹೋಗಿದ್ದೀನಿ, ಏನೆಲ್ಲೋ ಮಾಡಿದ್ದೀನಿ. ಇವತ್ತು ಏನೂ ತೋರಿಸಿಲ್ಲ. ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡೆ, ಅದು ಫ್ಲಾಪ್ ಆಗಿಬಿಡ್ತು. ಇವಾಗ ಅದನ್ನು ಪೋಸ್ಟ್ಪೋನ್ ಮಾಡಿದ್ದೀನಿ. ಫ್ಲಾಪ್ ಅಂತ ಹೇಳೋಂಗಿಲ್ಲ. ಫ್ರೈಡೇ ಮಾಡೋಣ ಅಂತ, ನೆಕ್ಸ್ಟ್ ಫ್ರೈಡೇ ವೀಕ್ ಆಫ್ ಇದೆ. ಆವಾಗ ಇವತ್ತು ಟ್ಯೂಸ್ಡೇ ನೋಡೋಣ. ಬ್ಯಾಕಲ್ಲಿ ಹೋಗ್ತಿದೆ, ನನಗೆ ಗೊತ್ತೇ ಆಗ್ತಾಯಿಲ್ಲ. ನಾನಂತೂ ನೋಡೋದು ಇಲ್ಲ, ಏನೋ ಹಾಳು ಮಾಡ್ಕೊಳ್ಳಿ ಅಂತ ಅಷ್ಟೇ. ಸೊ ಯಾರೇ ನನಗೆ ಗೊತ್ತಿರೋರು ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲಿ ಮರಿ ಏನು ಮಾಡೋದು, ಎಲ್ಲಿ ಗೊತ್ತಿರೋದಿರೋರು ಹೋಗ್ಬಿಡ್ತಾ ಕಡೆ. ಗೊತ್ತಿರೋರು ಗೊತ್ತಿಲ್ಲದೆ ಇರೋ, ಬಟ್ ಈ ಸಿಕ್ಕ ಕ್ಯಾಮ್ರಾ ಇಟ್ಕೊಂಡೆ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೇನು ಕತೆ. ದ ಸ್ಟೋರಿ ಆಫ್ 8 ಮಿನಿಟ್ನ ಶುರು ಮಾಡೋಣ. ಯಾಕಂದರೆ ಎಷ್ಟು ಸಲ ಹೇಳಿ 8 ಎಲ್ಲರೂ ಡಿಫ್ರೆಂಟ್ ನಂಬರ್ ಫಾಲೋ ಮಾಡಿದ್ರೆ ನಾನು ಈ 8ನ ಫಾಲೋ ಜಾಸ್ತಿ ಮಾಡ್ತಾಯಿದ್ದೀನಿ. 8 ಈಸ್ ಮೈ ಲಕ್ಕಿ ನಂಬರ್ ಆಗಿಬಿಡುತ್ತಾ. ಜರ್ಸಿ ನಂಬರ್ 28 ತೋರಿಸ್ಬಿಡ್ತೀನಿ. ಕಂಡಿದೆಯಾ ನಿಮಗೆ 28? ಅದೇ ಕಸ್ವ 28 ಅಲ್ಲ 8 ಅಂದರೆ 8 ನಿಮಿಷ ನನ್ನ ಬ್ಲಾಗ್ ಆಗಬೇಕು ಅನ್ನೋದು. ಮತ್ತೆ ಒಂದು ಸಲ ಆ ಕಡೆ ಹೋಗ್ಬೇಕಂತ ಇವಾಗ ಅಂದರೆ ವೀಡಿಯೋ ಆಗಲೇಬೇಕು ನನಗೆ. 8 ನಿಮಿಷ ಆಗಿಲ್ಲ ಅಂದರೆ ಇದು ಇವಾಗ ಫಸ್ಟು ಅದೇನು ಎಷ್ಟೋ 4 ನಿಮಿಷ 5 ನಿಮಿಷ ಎಷ್ಟೋ ಮಾಡಿ ಹಾಕ್ಬಿಡ್ತಿದ್ದೆ. 2 ನಿಮಿಷ 1 ನಿಮಿಷನೂ ಇವಾಗ ಮನಸ್ಸೇ ಇಲ್ಲ. 8 ನಿಮಿಷ ಆದ್ರೇ ಇದು ಯೂಟ್ಯೂಬ್ಗೆ ಅಂತ ಆಗುತ್ತೆ. ಇಲ್ಲ ಅಂದರೆ ರೀಲ್ಸ್ಗೆ ಅಂತ ಅನ್ಸ್ಬಿಡುತ್ತೆ. ಡೇಂಜರ್. ಅದಕ್ಕೆ ನಾವು ಕಷ್ಟ ಮಾಡಿ ಏನೋ ಒಂದು ಮಾಡಿ ಆ ಕಡೆ ಈ ಕಡೆ ಏನಾದ್ರು ಮಾತಾಡಿ ಅದು ಇದು ಅಂತ ಕಷ್ಟಪಡೋದು ಅಂತ ಹೇಳೋಂಗಿಲ್ಲ. ಸುಮ್ಮನೆ ನಿಂತ್ಕೊಂಡು ಮಾತಾಡೋದು ಕಷ್ಟಪಡೋದು ಅಂದರೆ ಇನ್ನು ಏನು ಹೇಳೋಣ ಹೇಳಿ. ಇಟ್ಸ್ ನಾಟ್ ಆನ್ ಹಾರ್ಡ್ ವರ್ಕ್ ಬ್ರೋ, ಇಟ್ಸ್ ಸಿಂಪ್ಲಿ ಫಾಲೋಯಿಂಗ್ ಮೈ ವಾಟ್ ಎವರ್ ದಟ್ ಬಿಟ್ಟಿವಿ. ನೋಡಿದಿರು ಬೈಕ್ ಕಾಣಿಸ್ತಿದೆ. ಏನು ಕರ್ಮ ಹಿಂಗೆ ಧೂಳು ಹಿಡಿದ್ಬಿಟ್ಟಿದೆ ಇದು. ಎಲ್ಲೆಲ್ಲೆಲ್ಲೇ ಅದನ್ನು ವಾಶ್ ಮಾಡಿಸ್ಲೇಬೇಕು. ಅದನ್ನು ವಾಶ್ ಮಾಡೋಕೆ ಹೆಂಗೆ ಎತ್ಕೊಂಡಿರ್ತಾರೋ, ಸೀಟ್ ಒರೆಸೋದು ಹೆಂಗೋ ದೇವರಿಗೆ ಗೊತ್ತ ಬಿಡಿ. ಆಗಿರ್ಬೋದಾ ಅಂತ 8 ನಿಮಿಷ. ನಾನು 8 ನಿಮಿಷ ಮಾಡೋಕ್ಕೆ ಹೋದರೆ ಒಂದೊಂದು ಸಲ 11 ನಿಮಿಷ ಆಗ್ಬಿಟ್ಟಿರುತ್ತೆ. ಥ್ಯಾಂಕ್ ಯು ಅಣ್ಣ, ಅವನೇ ಸೈನ್ ಮಾಡ್ದ ಟು ಎಂಡ್ ದ ಬ್ಲಾಗ್. ನಾನು ಈ ಬ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅದೇ ರೂಟಿಗೆ ಬೈ ಬಾಯ್. ಟಾಟಾ.